ಕೊಡಗು ಕಾರಾಗೃಹದಲ್ಲಿನ ವಿಚಾರಣಾಧೀನ ಕೈದಿ ಸಾವು ಹಲವು ಅನುಮಾನಕ್ಕೆ ಕಾರಣವಾಯಿತು. ಕೈದಿಯ ಡೆತ್ ಮಿಸ್ಟ್ರಿ. ವಿಚಾರಣಾಧೀನ ಕೈದಿಯ ಸಾವಿನ ಪ್ರಕರಣ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ದಿಢೀರಂತ ಈ ವಿಚಾರಣಾಧೀನ ಕೈದಿ ಕೊಡಗು ಕಾರಾಗೃಹದಲ್ಲಿ ಮೃತಪಟ್ಟಿರುವ ಘಟನೆ ನಡೆದು ಹೋಗಿದೆ ಕಣ್ರಿ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಖೈದಿಯೇ 68 ವರ್ಷದ ಚಂಗಪ್ಪ. ಆದ್ರೆ ಇನ್ನಿಲ್ಲ ನೋಡಿ, ಈ ಚಂಗಪ್ಪ ಲೈಂಗಿಕ ದೌರ್ಜನ್ಯ ಮತ್ತು ಜಾತಿ ನಿಂದನೆ ಪ್ರಕರಣದಲ್ಲಿ ಕಳೆದ 20 ದಿನಗಳ ಹಿಂದೆ ಅರೆಸ್ಟ್ ಮಾಡಲಾಗಿತ್ತು. ಜೈಲು ಸೇರಿದ್ದ ಚಂಗಪ್ಪನಿಗೆ ಕಳೆದ 2 ದಿನಗಳಿಂದ ಆರೋಗ್ಯದಲ್ಲಿ ಏರುಪೇರು ಆಗೋದಕ್ಕೆ ಶುರುವಾಗಿದೆ. ಹೀಗಾಗಿ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆಂದು ಕರೆದುಕೊಂಡು ಹೋಗಿದ್ದಾರೆ. ಖೈದಿಯಲ್ಲಿ ದಿಢೀರಂತ ಸಾವನ್ನಪ್ಪಿಟ್ಟಿದ್ದಾನೆ. ಆದ್ರೆ ಈ ಸಾವು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ನೋಡಿ. ಕೇರ್ ಟೇಕರ್ ಮಹಿಳೆಯಿಂದಲೇ ಲೈಂಗಿಕ ದೌರ್ಜನ್ಯ ಆರೋಪ. ಜಾತಿ ನಿಂದನೆ ಮಾಡಿದ್ದಕ್ಕಾಗಿ ದೂರನ್ನ ನೀಡಿದ ಮಹಿಳೆ. ಕಂಪನಿಯೊಂದರ ಮೂಲಕ ಮಹಿಳೆಯನ್ನ ಕೇರ್ ಟೇಕರ್ ಆಗಿ ಕೆಲಸಕ್ಕೆ ತೆಗೆದುಕೊಂಡಿದ್ದ ಚಂಗಪ್ಪ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಜಾತಿ ನಿಂದನೆ ಆಗಿದೆ ಅಂತ ಮಹಿಳೆ ದೂರು ನೀಡಿದ್ಲು. ಅದೇ ಮಹಿಳೆಯಿಂದ ಚಂಗಪ್ಪನ ಟ್ರ್ಯಾಪ್ ಮಾಡಿರುವ ಆರೋಪವೂ ಕೇಳಿ ಬಂದಿದೆ. ಆದ್ರೆ ಕುಶಾಲನಗರ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ವಿಚಾರಣೆ ಮಾಡ್ತೀನಿ ಅಂತ ಕರೆದು ಅರೆಸ್ಟ್ ಮಾಡಿದ್ದಾರೆ ಎಂದು ಆರೋಪಿ ಚಂಗಪ್ಪ ಹೇಳಿಕೊಂಡಿದ್ದ. ಈ ಹಿಂದೆಯೂ 8 ಜನರ ಮೇಲೆ ಮಹಿಳೆ ಕೇಸ್. ಈ ಹಿಂದೆ 8 ಜನರ ಮೇಲೆ ಇದೇ ರೀತಿ ಮಹಿಳೆ ಆರೋಪ ಮಾಡಿದ್ಲಂತೆ. ಕಿರಾತಕಿ ಮಹಿಳೆ ಒಂಟಿ ಪುರುಷನನ್ನ ಟಾರ್ಗೆಟ್ ಮಾಡ್ತಿದ್ದಾಳೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮತ್ತೊಂದೆಡೆ ಆರೋಪಿ ಅಣ್ಣನ ಮೊಬೈಲ್ ಹಾಗೂ ಅಕೌಂಟ್ ಪಿನ್ ಪಡೆದು ಲಕ್ಷಾಂತರ ರೂಪಾಯಿ ಡ್ರಾ ಮಾಡಿದ್ದಾಳೆ ಎಂದು ಆರೋಪ ಕೇಳಿಬಂದಿದೆ. ಇಷ್ಟೆಲ್ಲ ಇದ್ರೂ ಚೆನ್ನಾಗಿದ್ದ ವಿಚಾರಣಾಧೀನ ಖೈದಿ ಸಾವನ್ನಪ್ಪಿರೋದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನೊಂದೆಡೆ ಚಂಗಪ್ಪ ಮನೆಯವರು ಸಾವಿನ ವಿಚಾರಣೆ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಕೊಡಗು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.